ನಮಸ್ಕಾರ ವೀಕ್ಷಕರೇ, ನಾವು ಇವತ್ತಿದ್ದೀವಿ ಮೈಸೂರಿನ JP ನಗರ, ಒಂದು ಪ್ರತಿಷ್ಠಿತವಾದಂಥ ಏರಿಯಾ. ನಿಮಗೆಲ್ಲರೂ ಗೊತ್ತಿರುತ್ತೆ ಈ ಬಡಾವಣೆ ಬಗ್ಗೆ. ಈ ಬಡಾವಣೆಯಲ್ಲಿ ಒಂದು ಅದ್ಭುತವಾದ ದೇವಸ್ಥಾನದ ಒಂದು ಕೆಲಸ ಕಾರ್ಯಗಳು ಶುರುವಾಗ್ತಾಯಿದೆ. ಬುಡದಿಂದ ಬೇಸಿನಿಂದ ಕಟ್ತಾ ಇರೋವಂಥದ್ದು. ಬನ್ನಿ, ನೀವೆಲ್ಲ ನೋಡಿಲ್ಲದೇ ಇದ್ದರೆ ಭಾಳಷ್ಟು ಹಳೆ ಕಾಲದ ದೇವಸ್ಥಾನಗಳು ಹೇಗೆ ಹೆಂಗೆ ಕಟ್ಟಿದ್ರು ಗೊತ್ತಿರಲ್ಲ. ಭಾಳಷ್ಟು ಇವತ್ತಿನ ದೇವಸ್ಥಾನಗಳನ್ನು ಕಟ್ಟಿರೋದನ್ನ ನೀವು ನೋಡಿರಲ್ಲ. ನಾವಿವತ್ತು ನಿಮಗೆ ಇಂಚಾಗಿ ಮೊದಲನೇ ಹೆಜ್ಜೆಯಿಂದ ತೋರಿಸ್ತೀವಿ. ಈ ದೇವಸ್ಥಾನವನ್ನು ಅಥವಾ ಯಾವುದೇ ದೇವಸ್ಥಾನವನ್ನು ಕಟ್ಟುವಾಗ ಬೇಸಿಕ್ ಏನು ಮಾಡ್ತಾರೆ, ಕಲ್ಲಿಂದ ಹೇಗೆ ಇಡ್ತಾರೆ, ಬೇಸ್ಮೆಂಟ್ ಹೇಗೆ ನಡೆಯುತ್ತೆ, ಅಲ್ಲಿಂದ ತೋರಿಸ್ಕೊಡ್ತೀನಿ. ಬನ್ನಿ, ಕ್ವಿಕ್ ಟೂರ್ ನೋಡ್ಕೊಂಬರೋಣ. ಬನ್ನಿ, ನಾವು ಬಂದಿದ್ದೀವಿ ದೇವಸ್ಥಾನದ ಮುಂಭಾಗ, ಎಂಟ್ರೆನ್ಸ್ ಜಾಗ. ಇಲ್ಲಿ ನೋಡ್ಬೋದು ನೀವು, ಈಗಿನ್ನ ಶೆಡ್ಗಳು ಮೆನ್ಷನ್ ಮಾಡಿದ್ದಾರೆ. ಇದು JP ನಗರದಲ್ಲಿರತಕ್ಕಂಥ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನಿನ ಹಿಂಬದಿಯಲ್ಲಿರ್ತಕ್ಕಂಥ ಜಾಗ. ಇಲ್ಲಿ ಬಹುಶಃ ದೊಡ್ಡ ಪಾರ್ಕಿಂಗ್ ಜಾಗ ಕೂಡ ಇರ್ತದೆ. ಮುಂದೆ ಬಂದರೆ ನಿಮ್ಮ ಪಾರ್ಕ್ ಮಾಡೋಕ್ಕೆ ಬೇಡಕ್ಕೆ ಎಲ್ಲ ಒಂದೊಳ್ಳೆ ಜಾಗ ಕೂಡ ಇದೆ. ಬನ್ನಿ, ಕನ್ಸ್ಟ್ರಕ್ಷನ್ ಶುರುವಾಗೋ ಟೈಮಿಂದನೂ ಪೂಜೆ ಮಾಡಿರ್ತಾರೆ. ಒಂದು ಸ್ಲಿಪ್ಪರ್ ಬಿಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಭಗವಂತ ಕನ್ಸ್ಟ್ರಕ್ಷನ್ ಕೆಲಸ ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತೋರಿಸೋಣ ನಿಮಗೆ ಏನು ಮಾಡ್ತಾಯಿದ್ದಾರೆ, ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಸಣ್ಣ ಪುಟ್ಟ ಪಿಲ್ಲರ್ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಶುರು ಮಾಡಿದ್ದಾರೆ. ಪಿಲ್ಲರ್ಗಳಲ್ಲಿ ಕಾರ್ವಿಂಗ್ ಕೆಲಸಗಳು ನಡೀತಾ ಇದೆ, ಕಟ್ಟಿಂಗ್ ಕೆಲಸಗಳು ನಡೀತಾ ಇದೆ. ಹೀಗೆ ಮುಂದೆ ಬಂದರೆ ನಿಮಗೆ ಬೇಸ್ಮೆಂಟ್ ಹಾಕಿರೋವಂಥದ್ದು ಕೂಡ ಕಾಣುತ್ತೆ. ಬೇಸ್ಮೆಂಟನ್ನು ಜಾಗ ಇದು. ಇಷ್ಟು ಜಾಗದಲ್ಲಿ ಮೂಲ ದೇವಸ್ಥಾನ ಬರುವಂಥ ಜಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಮೂಲ ದೇವಸ್ಥಾನ ಬರುವಂಥ ಜಾಗ. ಇಷ್ಟ ಜಾಗದಲ್ಲಿ ಬಹುಶಃ ಅಲ್ಲಿ ನಮಗೇನು ಕಾಣ್ತದೆ ಅದು ಗರ್ಭಗುಡಿ ಬರ್ಬೋದು ಅಂತ ಜಾಗ ಇರ್ಬೋದು. ಬನ್ನಿ ನೋಡೋಣ ಎಷ್ಟು ಜಾಗಗಳ ಬರ್ಬೋದು. ಹೀಗೆ ಬರ್ತಾ ಇಲ್ಲಿ ನಾವು ನೋಡ್ಬೋದು, ಇದು ಗರ್ಭಗುಡಿಯ ಸ್ಥಾನ. ಬಹುಶಃ ಈ ಚಿಕ್ಕ ಚೌಕಟ್ಟೇನು ಕಾಣ್ತಿದೆ ಆ ಜಾಗದಲ್ಲಿ ಇಲ್ಲಿ ಬಹುಶಃ ನಿಂತು ಸ್ವಲ್ಪ ಇಲ್ಲೊಂದೆರಡು ಮೂರ್ತಿ, ಆ ಕಡೆ ಎರಡು ಮೂರ್ತಿ, ದೇವರ ಮೂರ್ತಿಗಳು ಬರ್ಬೋದು. ಇಲ್ಲಿ ಕೂತು ಜನರಿಗೆ, ಭಕ್ತರಿಗೆ ಕೂತು ಒಂದು ಪ್ರೇಯರ್ ಮಾಡಲಿಕ್ಕೆ ಅಥವಾ ಒಂದು ಮನಃಶಾಂತಿಗೋಸ್ಕರ ಕೂರಲಿಕ್ಕೆ ದೇವಸ್ಥಾನದಲ್ಲಿ ಟು ಗೆಟ್ ದ ರೈಟ್ ಗ್ರೇಟ್ ವೈಬ್ಸ್ ಬರೋದಕ್ಕೆ ಅಂಥೇಳಿ ಇಲ್ಲಿ ಕೂತು ನೀವು ಪ್ರಶಾಂತವಾಗಿ ಸಮಯವನ್ನು ಕಳೀಬೋದು. ಸುತ್ತಮುತ್ತ ಮರಗಿಡಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ನಿಮಗೇನಾದರೂ ಈ ದೇವಸ್ಥಾನ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ನಿಮ್ಮ ಗೆಸ್ಸು ತಪ್ಪಿದರೆ ಡೋಂಟ್ ವರಿ, ನಾವು ಈ ದೇವಸ್ಥಾನ ಯಾವುದು ಅನ್ನೋದನ್ನು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀವಿ. ಸೊ ಈ ದೇವಸ್ಥಾನ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ, ನೀವು ಈ ದೇವಸ್ಥಾನದ ಬಗ್ಗೆ ಕೇಳಿದರೆ ಕಮೆಂಟ್ ಮಾಡಿ. ಬನ್ನಿ, ಕನ್ಸ್ಟ್ರಕ್ಷನ್ ಆಗ್ತಿರೋ ಜಾಗದಿಂದ ನೋಡಿ, ಇವಾಗಿಂದನೇ ಈ ಒಂದು ಅಮೂಲ್ಯವಾದ ಜಾಗ, ಮಂದಿರವನ್ನು ಕಟ್ತಾ ಇರೋ ಜಾಗದಲ್ಲಿ ನಿಮ್ಮ ಸಣ್ಣ ಕೊಡುಗೆ ಏನು ಕೊಡ್ಬೋದು, ಏನು ಸಣ್ಣ ಕೊಡುಗೆಯನ್ನು ನೀವು ಮಾಡ್ಬೋದು, ಅದನ್ನು ಬಂದು ಮಾಡಿ. ದುಡ್ಡು ಮಾತ್ರ ಅಲ್ಲ, ಸೇವೆ, ಯಾವ ರೀತಿಯ ಸೇವೆ ಕೂಡ ಆಗಿರ್ಬೋದು. ಒಂದು ಸಣ್ಣ ಕಲ್ಲನ್ನು ನೀವು ಎತ್ತಿಟ್ಟರೂ ಅದು ಸೇವೆನೇ. ಬನ್ನಿ, JP ನಗರದಲ್ಲಿರುವಂಥ ಪೊಲೀಸ್ ಸ್ಟೇಷನ್, ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ ಹಿಂಬದಿಯಲ್ಲಿ ಕಟ್ತಿರ್ತಕ್ಕಂಥ ದೇವಸ್ಥಾನ. ಬಂದು ನಿಮ್ಮ ಕೈಯಲ್ಲಾಗುವಂಥ ಒಂದು ಸಣ್ಣ ಕಿರು ಕಾಣಿಕೆ ಭಗವಂತನಿಗೆ ಅರ್ಪಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಶುಭ ದಿನ, ಶುಭ ವರ್ಷ.